ಸ್ನೇಹಿತರೆ, ಈ ಕಥೆ ಇಷ್ಟವಾದರೆ ಕೊನೆಯಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಈ ಭೂಮಿಗೆ ಒಬ್ಬರು ಆಗಮಿಸುವುದನ್ನು, ಭೂಮಿಯಿಂದ ಮತ್ತೊಬ್ಬರು ನಿರ್ಗಮಿಸುವುದನ್ನು ತಡೆಯಲು ನಾವು ಯಾರು? ನಮ್ಮವರಿಗೆ ಹೇಗಿದೆ ಡಾಕ್ಟರ್? ಆತಂಕದಿಂದ ಕೇಳಿದಳು ಮಾನಸ. ಸದ್ಯಕ್ಕೆ ಸ್ಟೇಬಲ್ ಆಗೇ ಇದೆ, ನೋ ಇಂಪ್ರೂವ್ಮೆಂಟ್. ಈ ಕೊರೋನಾ ಸೆಕೆಂಡ್ ವೇವ್ ಮಧ್ಯಮ ವರ್ಗದವರನ್ನೇ ಟಾರ್ಗೆಟ್ ಮಾಡಿರೋ ಹಾಗಿದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ನೀವು ಹೈದರಾಬಾದ್ಗೆ ಕರೆದುಕೊಂಡು ಹೋದರೆ ಒಳ್ಳೆಯದು. ಅಲ್ಲಿ ಅತ್ಯಾಧುನಿಕ ಸೌಕರ್ಯಗಳಿರೋ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಿವೆ. ಖರ್ಚು ಎಷ್ಟು ಬರಬಹುದು ಡಾಕ್ಟ್ರೇ? ಪಕ್ಕದಲ್ಲಿ ನಿಂತಿದ್ದ ಮಾನಸಾಳ ಮೈದುನ ಕೇಳಿದ. ಡಾಕ್ಟರ್ಗೆ ಸರ್ರನೆ ಕೋಪ ಬಂತು. ಪ್ರಾಣಕ್ಕಿಂತಲೂ ದುಡ್ಡು ಹೆಚ್ಚಾಯ್ತಾ? ಹಾಗಲ್ಲ ಡಾಕ್ಟ್ರೇ, ಪ್ರಾಣಕ್ಕಿಂತ ದುಡ್ಡು ಮುಖ್ಯವಲ್ಲ. ಇರೋದೆಲ್ಲವನ್ನು ಮಾರಿಯಾದರೂ ಬದುಕಿಸಿಕೊಳ್ಳುತ್ತೇವೆ, ನೋವಿನಿಂದ ಹೇಳಿದಳು ಮಾನಸ. ಹೈದರಾಬಾದಿಗೆ ತೆಗೆದುಕೊಂಡು ಹೋಗೋದಕ್ಕೆ ಬೇಕಲ್ಲ ಡಾಕ್ಟರ್? ಒಂದು ಅಂದಾಜಿಗೆ ಕೇಳೋ ನಮಗೆ ನಮ್ಮ ಅಣ್ಣನೇ ಮುಖ್ಯ. ಇವತ್ತೇ ಕರ್ಕೊಂಡು ಹೋಗ್ತೀವಿ, ಮಾನಸಾಳ ಮೈದುನ ಪ್ರಭಾಕರ್ ಹೇಳಿದ. ಪರಿಸ್ಥಿತಿ ಗಂಭೀರವಾಗಿದೆ. ಮೊದಲು 1 ಲಕ್ಷ ಕಟ್ಟದಿದ್ದರೆ ಕಾರ್ಪೊರೇಟ್ ಆಸ್ಪತ್ರೆಗಳಲ್ಲಿ ಸೇರಿಸಿಕೊಳ್ಳೋದೇ ಅನುಮಾನ. ಸೇರಿಸಿದ ಮೇಲೆ ಬರುವ ಖರ್ಚಿನ ಬಗ್ಗೆ ಇಷ್ಟೇ ಎಂದು ಹೇಳೋಕೆ ಆಗೋಲ್ಲ. ಆಯಿತು ಡಾಕ್ಟರ್, ನಿಮ್ಮ ಆಸ್ಪತ್ರೆಯ ಆ್ಯಂಬುಲೆನ್ಸ್ ಕೊಟ್ಟರೆ ಅದರಲ್ಲೇ ಹೈದರಾಬಾದ್ಗೆ ಕರ್ಕೊಂಡು ಹೋಗ್ತೀವಿ. ಅದೊಂದು ಸಹಾಯ ದಯವಿಟ್ಟು ಮಾಡಿಕೊಡಿ, ಕೈ ಜೋಡಿಸಿ ಕೇಳಿಕೊಂಡಳು ಮಾನಸ. ಅದಕ್ಕೆ ಡಾಕ್ಟರ್, ಸಾರಿ, ಸುತ್ತಮುತ್ತಲ ಊರುಗಳಿಂದ ಎಮರ್ಜೆನ್ಸಿ ಕೇಸುಗಳು ಹೆಚ್ಚಾಗಿ ಬರ್ತಾನೇ ಇರುತ್ತೆ. ನಮ್ಮ ಆ್ಯಂಬುಲೆನ್ಸ್ ವಾಹನಗಳು ನಮಗೇ ಸಾಕಾಗೋದಿಲ್ಲ. ಪ್ರೈವೇಟ್ ಆ್ಯಂಬುಲೆನ್ಸ್ಗಳು ಸಿಗುತ್ತೆ. ರಿಸೆಪ್ಷನ್ನಿನಲ್ಲಿ ಆ ನಂಬರ್ಗಳನ್ನು ತಗೊಳ್ಳಿ. ಜೊತೆಗೆ ಒಬ್ಬ ನರ್ಸೋ ಅಟೆಂಡರ್ನೋ ಜೊತೆಯಲ್ಲಿ ಕರೆದುಕೊಂಡು ಹೋದರೆ ಒಳ್ಳೆಯದು. ದಾರಿ ಮಧ್ಯದಲ್ಲಿ ಸಮಸ್ಯೆಯಾಗದ ಹಾಗೆ ನೋಡಿಕೊಳ್ಳುತ್ತಾರೆ. ತಕ್ಷಣ ಇಬ್ಬರು ತವರು ಮನೆಯವರಿಗೆ, ಅತ್ತೆ ಮನೆಯವರಿಗೆ ಎಷ್ಟು ಸಾಧ್ಯ ಅಷ್ಟು ಹಣವನ್ನು ತೆಗೆದುಕೊಂಡು ಬರಲು ಹೇಳಿದರು. ಉಳಿದ ಹಣವನ್ನು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲು ತಿಳಿಸಿದರು. ಆಸ್ಪತ್ರೆಯಿಂದ ಸೀದಾ ಹೈದರಾಬಾದಿಗೆ ಹೋಗ್ತಿರೋದ್ರಿಂದ ಮಕ್ಕಳಿಗೆ ಧೈರ್ಯ ಹೇಳೋದಕ್ಕೆ ಅತ್ತೆಯನ್ನು ಕೇಳಿಕೊಂಡಳು ಮಾನಸ. ರಾಜಮಂಡ್ರಿಯಿಂದ ಹೈದರಾಬಾದ್ಗೆ ಆ್ಯಂಬುಲೆನ್ಸ್ ಮಾತಾಡಿಕೊಂಡು ಹೊರಟರು. ಡಾಕ್ಟರ್ ಸಲಹೆಯಂತೆ ಒಬ್ಬ ಅಟೆಂಡರ್ನನ್ನೂ ಗೊತ್ತು ಮಾಡಿಕೊಂಡರು. ಅವನು PPE ಕಿಟ್ ಧರಿಸಿದರೆ ವಾಹನ ಚಾಲಕ ಒಂದರ ಮೇಲೊಂದರಂತೆ 2 ಮಾಸ್ಕ್ ಹಾಕಿಕೊಂಡಿದ್ದ. ಮಾನಸ, ಪ್ರಭಾಕರ್ ಮಾಸ್ಕ್ ಹಾಕಿಕೊಂಡರು. ಸ್ವಲ್ಪವೂ ಕದಲದೆ ಶವದಂತೆ ಬಿದ್ದಿದ್ದ ಪತಿಯನ್ನು ನೋಡಿ ದುಃಖವನ್ನು ತಡೆದುಕೊಳ್ಳಲಾಗುತ್ತಿಲ್ಲ. ಅವರಿಗೇನಾದರೂ ಆದರೆ ತನ್ನ ಮತ್ತು ಮಕ್ಕಳ ಗತಿ ಏನಾಗಬೇಕು ನೆನೆದೇ ಅವಳ ಕಣ್ಣುಗಳು ಕೊಳಗಳಾಗುತ್ತಿದ್ದವು. ನೀನೇನು ಆತಂಕ ಪಡಬೇಡ ಅತ್ತಿಗೆ, ಆ್ಯಂಬುಲೆನ್ಸ್ ಅಲ್ವಾ, ಎಲ್ಲೂ ನಿಲ್ಲದೆ ಹೊರಟು ಹೋಗುತ್ತೆ. 8-9 ಗಂಟೆಗೆಲ್ಲ ಹೈದರಾಬಾದ್ ಸೇರಿ ಬಿಡ್ತೀವಿ ಎಂದ ಪ್ರಭಾಕರ್. ಅಲ್ಲಿಯವರೆಗೂ ಆಕ್ಸಿಜನ್ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ ಎಂದ ಅಟೆಂಡರ್. ಅಣ್ಣಂಗೆ ಕೊರೋನಾ, ಪರಿಸ್ಥಿತಿ ಗಂಭೀರವಾಗಿದೆ. ಹೈದರಾಬಾದಿಗೆ ಆ್ಯಂಬುಲೆನ್ಸ್ನಲ್ಲಿ ಕರೆದುಕೊಂಡು ಬರ್ತಿದ್ದೀವಿ. ಯಾವ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ ವಿಚಾರಿಸಿ ಅಲ್ಲಿ ಏರ್ಪಾಡು ನೋಡಿಕೊಂಡು ನನಗೆ ತಿಳಿಸಿ ಪ್ಲೀಸ್. ಸೀದಾ ಆಸ್ಪತ್ರೆಗೆ ಬರ್ತಿದ್ದೀವಿ. ಪ್ರಭಾಕರ್ ಹೈದರಾಬಾದ್ನಲ್ಲಿದ್ದ ತನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಪರಿಸ್ಥಿತಿ ವಿವರಿಸಿದ. ಮಾಮೂಲು ಜ್ವರ, ಏನಾಗೋದಿಲ್ಲ ಅಂತ ನಿರ್ಲಕ್ಷ್ಯ ಮಾಡಿ ಈ ಸ್ಥಿತಿಗೆ ತಂದ್ಕೊಂಡ್ರು. ಮೊದಲೇ ಆಸ್ಪತ್ರೆಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಹೇಳಿದಳು ಮಾನಸ. ನಿಧಾನವಾಗಿದ್ದು ನಿಜ, ಆದರೆ ಅಣ್ಣ ಕೊರೋನಾ ಟೆಸ್ಟಿಗೆ ಮಾದರಿ ಕೊಟ್ಟಿದ್ದನಲ್ಲ, 4 ದಿವಸ ಕಳೆದ ಮೇಲೆ ಅದೆಲ್ಲಿ ಮಿಸ್ ಆಯಿತು. ಇನ್ನೊಂದು ಸಲ ಟೆಸ್ಟಿಗೆ ಬನ್ನಿ ಅಂದರು. ಅಷ್ಟರಲ್ಲಿ ತಡವಾಗಿ ಹೋಯಿತು. ಅವನೇನು ಮಾಡ್ತಾನೆ? ಅಣ್ಣನನ್ನು ಸಮರ್ಥಿಸಿಕೊಂಡ ಪ್ರಭಾಕರ. ಯಾರೇ ನಿರ್ಲಕ್ಷ್ಯ ಮಾಡಿದರೂ ಈಗ ಅನುಭವಿಸ್ತಿರೋದು ಅವರೇ ತಾನೇ, ನಾವೇ ತಾನೇ. ಇದೆಲ್ಲ ನಮ್ಮ ಕರ್ಮ, ನಿಟ್ಟುಸಿರುಡುತ್ತಾ ಹೇಳಿದಳು. ಆ್ಯಂಬುಲೆನ್ಸನ್ನು ರಸ್ತೆಯ ಪಕ್ಕ ನಿಲ್ಲಿಸಿದ ಚಾಲಕ. ಅವನತ್ತ ಇಬ್ಬರು ಪ್ರಶ್ನಾರ್ಥಕ ನೋಟ ಬೀರಿದರು. ಊಟಕ್ಕೆ ಎಂದ ಆ್ಯಂಬುಲೆನ್ಸ್ ಚಾಲಕ. ಒಬ್ಬರು ಇಲ್ಲಿರಿ, ಇನ್ನೊಬ್ಬರು ಹೋಗಿ ಊಟ ಮಾಡಿಕೊಂಡು ಬನ್ನಿ, ಬೇಗ ಇಲ್ಲಿಂದ ಹೊರಟು ಬಿಡೋಣ ಎಂದ ತಾನು ಇಳಿಯುತ್ತ. ನೀನು ಹೋಗು ಅತ್ತಿಗೆ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಅಣ್ಣನ್ನ ನಾನು ನೋಡ್ಕೊಳ್ತಿದ್ದೀನಿ. ಪ್ರಭಾಕರ ಅತ್ತಿಗೆಗೆ ಬಲವಂತ ಮಾಡಿದ. ನನಗೆ ಹಸಿವಿಲ್ಲ, ನೀನು ಹೋಗಿ ಬೇಗ ಬಾ ಎಂದಳು ಮಾನಸ. ಹೋಗಲಿ, ತಿಂಡಿ ಕಟ್ಟಿಸಿಕೊಂಡು ಬರ್ತೀನಿ. ಬೇಡ ಬೇಡ, ಮೊದಲು ಆಸ್ಪತ್ರೆಗೆ ಹೋಗಿ ಡಾಕ್ಟರ್ಗಳ ಕೈಗೆ ನಿಮ್ಮಣ್ಣನನ್ನು ಒಪ್ಪಿಸೋವರೆಗೂ ನನ್ನ ಗಂಟಲಲ್ಲಿ ಏನೂ ಇಳಿಯೋದಿಲ್ಲ ಎನ್ನುತ್ತಾ ಬಿಕ್ಕಿದಳು ಮಾನಸ. ಅತ್ತಿಗೆಯತ್ತ ಮರುಕದ ನೋಟ ಬೀರಿದ ಪ್ರಭಾಕರ.
ಹೋಗಿ ಒಂದು ಟೀ ಬನ್ನು ತಂದುಕೊಟ್ಟ. ಇದನ್ನಾರು ತಿನ್ನು ಅತ್ತಿಗೆ ಎಂದ. ಅವರನ್ನು ಬೇಗ ಕರ್ಕೊಂಡು ಬಂದು ಬಿಡು. ಹೈದರಾಬಾದ್ ತಲುಪೋದಕ್ಕೆ ಎಷ್ಟು ಹೊತ್ತಾಗುತ್ತೋ ಏನೋ. ಆಯಿತು ಅತ್ತಿಗೆ ಎಂದ ಪ್ರಭಾಕರ. ಅರ್ಧ ಗಂಟೆಯಲ್ಲಿ ಎಲ್ಲರೂ ಬಂದರು. ಆ ಅರ್ಧ ಗಂಟೆ ಮಾನಸಳಿಗೆ ಅರ್ಧ ಯುಗ ಕಳೆದಂತಿತ್ತು. ಮತ್ತೆ ಪ್ರಯಾಣ ಪ್ರಾರಂಭವಾಯಿತು. ನಾವು ಬೇಗ ಆಸ್ಪತ್ರೆ ಸೇರೋ ಹಾಗೆ ಮಾಡು ತಂದೆ. ಮನಸ್ಸಿನಲ್ಲಿಯೇ ಮಾನಸ ಭಗವಂತನನ್ನು ಪ್ರಾರ್ಥಿಸಿಕೊಂಡಳು. ಅಟೆಂಡರ್ ವೆಂಟಿಲೇಟರ್ ಸಿಲಿಂಡರಿನ ಆಕ್ಸಿಜನ್ ಲೆವೆಲ್ ಚೆಕ್ ಮಾಡಿ ಹೇಳಿದ, ಎಲ್ಲ ಸರಿಯಾಗಿದೆ. ಆಕ್ಸಿಜನ್ ಲೆವೆಲ್ ಕಡಿಮೆಯಾಗಿದೆ. ಮಧ್ಯದಲ್ಲಿ ಎಲ್ಲೂ ನಿಲ್ಲದೆ ನೇರವಾಗಿ ಹೋದರೆ ಅಲ್ಲಿಯವರೆಗೂ ಸಾಕಾಗುತ್ತೆ ಎಂದ ಅಟೆಂಡರ್. ಮತ್ತೆ ಮಾನಸ ಪ್ರಭಾಕರನ ಮುಖದಲ್ಲಿ ದಿಗಿಲು. ಇಲ್ಲಪ್ಪ, ನಾವೆಲ್ಲೂ ನಿಲ್ಲೋದಕ್ಕೆ ಹೇಳೋದಿಲ್ಲ, ಬೇಗ ನಡಿ. ಚಾಲಕನನ್ನು ಅವಸರಿಸಿದಳು ಮಾನಸ. ಈಗಲೇ 80-90 ಮೈಲಿ ಸ್ಪೀಡಿನಲ್ಲಿದ್ದೀನಮ್ಮ, ಚಾಲಕ ತಲೆ ಹೊರಳಿಸಿ ಹೇಳಿದ. ಅದಕ್ಕೆ ಪ್ರಭಾಕರ, ಹೈವೇ ಅಲ್ವಾ ಅತ್ತಿಗೆ, ಮುಂದೆ ರಸ್ತೆ ಇನ್ನೂ ಚೆನ್ನಾಗಿರುತ್ತದೆ. 5 ಗಂಟೆಗೆಲ್ಲ ಹೈದರಾಬಾದು ಸೇರಿಬಿಡ್ತೀವಿ. ನೀವೇನು ಯೋಚನೆ ಮಾಡಬೇಡಿ ಎಂದ ಪ್ರಭಾಕರ್. ದೇವರೇ, ನಿನ್ನ ಮೇಲೆ ಭಾರ ಹಾಕಿದ್ದೀನಿ, ಪಾರು ಮಾಡಪ್ಪ ಎನ್ನುತ್ತಾ ಕೈ ಮುಗಿದಳು ಮಾನಸ. 1 ಗಂಟೆ ಪ್ರಯಾಣ ಮುಂದುವರಿಯಿತೋ ಇಲ್ಲವೋ ಟ್ರಾಫಿಕ್ ಜಾಮ್. ರಸ್ತೆಯಲ್ಲೆಲ್ಲ ಆಕ್ಸಿಡೆಂಟ್ ಆಗಿದೆಯೇನೋ ದೇವರೇ, ತಮ್ಮ ಪ್ರಯಾಣಕ್ಕೆಲ್ಲಿ ಆತಂಕ ಒದಗುತ್ತೋ ಎನ್ನುವ ಆತಂಕ ಮಾನಸಳಲ್ಲಿ ಮತ್ತೆ ಮೊದಲಾಯಿತು. ತೆಲಂಗಾಣ ಬಾರ್ಡರ್, ಲಾಕ್ಡೌನ್ ಸಮಯ ಅಲ್ವಾ, ಪೊಲೀಸರು ಚೆಕ್ ಮಾಡ್ತಿರಬೇಕು ಎಂದ ಚಾಲಕ. ವಿಷಯ ತಿಳ್ಕೊಂಡು ಬರ್ತೀನಿ ಅಂತ ಪ್ರಭಾಕರ ಕೆಳಗಿಳಿದ. ಅರ್ಧ ಕಿಲೋಮೀಟರ್ವರೆಗೂ ಆಂಬ್ಯುಲೆನ್ಸ್ಗಳಿಂದ ಹಿಡಿದ ತರಹವಾರಿ ವಾಹನಗಳು ಉದ್ದಕ್ಕೂ ನಿಂತಿದ್ದವು. ಕೆಲವು ವಾಹನಗಳು ಹಿಂತಿರುಗಿ ಹೋಗುತ್ತಿದ್ದವು. ಚೆಕ್ಪೋಸ್ಟ್ವರೆಗೂ ನಡೆದುಕೊಂಡು ಹೋದ ಪ್ರಭಾಕರ. ಅಲ್ಲಿ ವಾಹನಗಳ ಸವಾರರು ಆಗಲೇ ಗುಂಪುಗೂಡಿದ್ದರು. ಕೆಲವರು ಪೊಲೀಸರು ಹೇಳುವುದನ್ನು ಕೇಳಿಕೊಳ್ಳುತ್ತಿದ್ದರೆ ಕೆಲವರು ಅವರನ್ನು ವಿಮರ್ಶಿಸುತ್ತಾ ನಿಂತಿದ್ದರು. ಮತ್ತೆ ಕೆಲವರು ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತಿದ್ದರು. ಇನ್ನು ಕೆಲವರು ಬೈದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಿದ್ದರು. ಸರ್, ನಮ್ಮ ಅಣ್ಣನ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ. ಡಾಕ್ಟರ್ಗಳ ಸಲಹೆಯಂತೆ ರಾಜಮಂಡ್ರಿಯಿಂದ ಹೈದರಾಬಾದ್ಗೆ ಕರೆದುಕೊಂಡು ಬರ್ತಿದ್ದೀವಿ. ದಯಮಾಡಿ ನಮ್ಮ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡಿ. ಕೈ ಜೋಡಿಸಿ ಕೇಳಿಕೊಂಡ ಪ್ರಭಾಕರ್. ನಥಿಂಗ್ ಡೂಯಿಂಗ್. ಯಾರನ್ನು ಕಳಿಸಿಕೊಡುವ ಸಾಧ್ಯತೆಯೇ ಇಲ್ಲ. ಪೊಲೀಸ್ ಅಧಿಕಾರಿ ಗುಡುಗಿದ. ಆಂಬ್ಯುಲೆನ್ಸ್ ಕೂಡ ಬಿಡೋದಿಲ್ವಾ? ಇದೆಂಥ ಅನ್ಯಾಯ. ನಿನಗೇನು ಅನ್ನಿಸುತ್ತೋ ಅದನ್ನು ಅಂದುಕೋ ಹೋಗು. ಸರ್, ಎಮರ್ಜೆನ್ಸಿ, ಪ್ಲೀಸ್ ಸರ್. ಒಂದು ಸಾರಿ ಹೇಳಿದರೆ ನಿಮಗೆ ಅರ್ಥವಾಗೋದಿಲ್ವಾ? ಸಿಟಿ ಆಸ್ಪತ್ರೆಗಳಲ್ಲಿ ಬೆಡ್ಡುಗಳಿಲ್ಲ, ಮೆಡಿಸಿನ್ ಇಲ್ಲ, ಆಕ್ಸಿಜನ್ ಖಾಲಿ. ಏನೂ ಇಲ್ಲದ ಕಡೆ ಹೋಗಿ ಏನು ಮಾಡ್ತೀರಿ? ಸುಮ್ಮನೆ ಆಸ್ಪತ್ರೆಗಳ ಸುತ್ತ ಇನ್ನಷ್ಟು ಕೊರೋನಾ ಹರಡೋದಕ್ಕ? ಅದಕ್ಕೆ ನಗರದೊಳಗೆ ಬಿಡದಂತೆ ಮೇಲಿನಿಂದ ಆದೇಶ ಬಂದಿದೆ. ನಿಲ್ಲಿಸಿದ್ದೀವಿ. ಹಿಂದಕ್ಕೆ ಹೋಗಿ ಬೇರೆ ಯಾವುದಾದರೂ ಆಸ್ಪತ್ರೆ ಹುಡುಕಿ ನಿಮ್ಮ ರೋಗಿಗಳನ್ನು ಸೇರಿಸಿ ಹೋಗಿ, ಗದರಿದರಂತೆ ಹೇಳಿದ. ಅಲ್ಲಿದ್ದ ಅಧಿಕಾರಿಗಳಲ್ಲಿ ಒಬ್ಬ ತನ್ನನ್ನು ಸುತ್ತುವರೆದು ಅಲವತ್ತುಕೊಂಡು ಬೇಡುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ಸಹನೆ ಕಳೆದುಕೊಂಡ ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಎಲ್ಲರನ್ನೂ ಗದರಿಸುತ್ತಿದ್ದ. ನೀವೆಲ್ಲ ಎಷ್ಟು ಹೊತ್ತು ಕರೆದು ಮಾಡಿದರೂ ನಿಮ್ಮನ್ನು ಮುಂದೆ ಬಿಡುವುದು ಸಾಧ್ಯವಿಲ್ಲ, ಖಡಾಖಂಡಿತವಾಗಿ ಹೇಳಿದ. ಅಲ್ಲ ಸ್ವಾಮಿ, ಹೈವೇನ ಮುಟ್ಟೋ ಅಧಿಕಾರ ನಿಮಗೆಲ್ಲೆಯದು? ರಾಷ್ಟ್ರೀಯ ಹೆದ್ದಾರಿ ಅಥಾರಿಟಿಯ ಅನುಮತಿ ತೆಗೆದುಕೊಂಡಿದ್ದೀರಾ? ಒಬ್ಬ ಜೋರಾಗಿ ಕೇಳಿದ. ಅಧಿಕಾರಿ ಕಿವಿಗೆ ಬೀಳದಂತೆ ಸುಮ್ಮನಿದ್ದು ಬಿಟ್ಟ. ಪೊಲೀಸರು ಮಾತ್ರ ತಮ್ಮ ಲಾಟೆಗಳಿಗೆ ಕೆಲಸ ಕೊಟ್ಟು ಜನರನ್ನು ಚದುರಿಸತೊಡಗಿದರು. ಪಾಸ್ ಇರುವವನ್ನು ಬಿಡುತ್ತಿದ್ದೀರಿ, ಆಂಬ್ಯುಲೆನ್ಸ್ಗಳನ್ನು ಯಾಕೆ ಬಿಡೋದಿಲ್ಲ? ಗಂಭೀರ ಸ್ಥಿತಿಯಲ್ಲಿರೋರನ್ನೆಲ್ಲವೇ ಉತ್ತಮ ಚಿಕಿತ್ಸೆ ಸಿಗಲಿ ಅಂತ ಆಂಬ್ಯುಲೆನ್ಸ್ನಲ್ಲಿ ಕರೆದುಕೊಂಡು ಬರೋದು. ಅಂತಹವರನ್ನು ತಡೆಯೋದು ಅನ್ಯಾಯ, ಅಮಾನುಷ. ಮತ್ತೊಬ್ಬರು ಯಾರೋ ರೋಷದಿಂದ ಹೇಳಿದರು. ನಗರದಲ್ಲಿ ಬೆಡ್ಗಳು ಖಾಲಿ ಇಲ್ಲ ಅಂದರೆ ನಿಮಗೆ ಅರ್ಥವಾಗೋದಿಲ್ವೇನು? ಒಳಗಿರೋ ಜನರೇ ಬೆಡ್ಡು ಸಿಗೋದಿದ್ದೇ ಒದ್ದಾಡ್ತಿದ್ದಾರೆ. ನೀವು ಹೋಗಿ ಏನು ಮಾಡ್ತೀರಿ? ಸುಮ್ಮನೆ ಆವೇಶಕ್ಕೊಳಗಾಗುವುದನ್ನು ಬಿಟ್ಟು ನಿಧಾನವಾಗಿ ಆಲೋಚನೆ ಮಾಡಿ ನೋಡಿ. ನೀವು ನಿಮ್ಮ ಬಂಧುಗಳಿಗಾಗಿ ಆಲೋಚಿಸಿರ್ತೀರಿ. ನಾವು ನಮ್ಮ ನಗರದ ಜನರಿಗೆ ತೊಂದರೆಯಾಗದಂತೆ ವೈದ್ಯಕೀಯ ಸೌಲಭ್ಯ ಒದಗಿಸಿಕೊಡುವ ಆಲೋಚನೆ, ಲಕ್ಷ್ಯ ನಮ್ಮದು. ಅಲ್ಲದೆ ಹೊರಗಿನವರು ನಗರವನ್ನು ಪ್ರವೇಶಿಸಿ ಬೆಡ್ ಚಿಕಿತ್ಸೆ ಲಭಿಸದೆ ಯಾರೂ ಮರಣಿಸಬಾರದು ಅನ್ನೋದು ನಮ್ಮ ಉದ್ದೇಶ. ಪೊಲೀಸ್ ಅಧಿಕಾರಿಯ ಮಾತುಗಳನ್ನು ಯಾರೂ ಪರಿಗಣಿಸಲಿಲ್ಲ, ಯಾರೂ ಹಿಂದಕ್ಕೆ ಸರಿಯಲಿಲ್ಲ.
ಪೊಲೀಸರ ಆಗ್ರಹಕ್ಕೆ ಗುರಿಯಾದರೂ ಬಿಡದೆ ಅವರನ್ನು ನಗರದೊಳಗೆ ಬಿಡುವಂತೆ ಬೇಡಿಕೊಳ್ಳುತ್ತಿದ್ದೇ ಇದ್ದರು. ಆಂಬ್ಯುಲೆನ್ಸ್ಗಳನ್ನು ತಡೆಯಬಾರದು ಅಂತ ಹೈಕೋರ್ಟ್ ಆದೇಶವೇ ಇರುವಾಗ ನೀವು ಯಾಕೆ ತಡೆದಿದ್ದೀರಿ? ಹಿರಿಯರೊಬ್ಬರು ಏರು ಧ್ವನಿಯಲ್ಲಿ ಕೇಳಿದರು. ನಮಗೆ ಗೊತ್ತಿಲ್ಲ, ಯಾವುದೇ ಆದೇಶ ನಮಗೆ ಸಿಕ್ಕಿಲ್ಲ, ನಿರ್ಲಕ್ಷ್ಯದಿಂದ ಉತ್ತರಿಸಿದ ಅಧಿಕಾರಿ. ಗೊತ್ತಿಲ್ಲದಿದ್ದರೆ ನಿಮ್ಮ ಮೇಲಿನವರನ್ನು ಕೇಳಿ ತಿಳ್ಕೊಳ್ಳಿ, ಇಲ್ಲದಿದ್ದರೆ ನೀವು ಕೋರ್ಟಿನ ತೀರ್ಪನ್ನು ಉಲ್ಲಂಘಿಸಿದಂತಾಗುತ್ತದೆ ಎಂದರು ಆತ. ಹೌದು ಹೌದು ಎಂದು ಅಲ್ಲಿದ್ದವರು ಕೂಗಿದರು. ಹೌದು, ಹಾಗೇ ಮಾಡಿ. ತಡವಾಗಿರುವುದಕ್ಕೆ ಸಿಟ್ಟಾಗಿ ರಕ್ತ ಕುದಿಯುತ್ತಿರುವ ಪ್ರಭಾಕರನು ಗಟ್ಟಿಯಾಗಿ ಕೂಗಿದ. ಅವನೊಡನೆ 10 ಸ್ತರಗಳು ಸೇರಿಕೊಂಡವು. ಆ ಕಡೆ ರೋಗಿಗಳು ಆಂಬ್ಯುಲೆನ್ಸ್ನಲ್ಲಿ ಸಾಯ್ತಾ ಬಿದ್ದಿದ್ರೆ ಇಲ್ಲಿ ನಿಮ್ಮದೇನು ರಾಜಕೀಯ? ಮತ್ತೆ ಆ ಹಿರಿಯರು ಗಟ್ಟಿಯಾಗಿ ಕೇಳಿದರು. ಪೊಲೀಸ್ ಅಧಿಕಾರಿಗಳು ಯಾರ ಜೊತೆಯಲ್ಲೋ ಫೋನಿನಲ್ಲಿ ಮಾತನಾಡುತ್ತಿದ್ದರೆ ಅಲ್ಲಿದ್ದವರು ತಾಳ್ಮೆಯಿಂದ ನಿರೀಕ್ಷಿಸುತ್ತಾ ನಿಂತಿದ್ದರು. ತುಟಿ ಕಚ್ಚುತ್ತಾ ಅಸಹನೆಯಿಂದ ಕುದಿಯುತ್ತಿದ್ದ ಪ್ರಭಾಕರ ಅಣ್ಣನ ಪರಿಸ್ಥಿತಿಯ ಬಗ್ಗೆ ಚಿಂತಿತನಾಗಿದ್ದ. ಎಷ್ಟು ಹೊತ್ತಾದರೂ ಪ್ರಭಾಕರ ಹಿಂತಿರುಗಿ ಬಾರದ್ದನ್ನು ಕಂಡು ಮಾನಸ ಗಾಬರಿಯಿಂದ ವಾಹನದಿಂದ ಇಳಿದು ಅವನನ್ನು ಹುಡುಕಿಕೊಂಡು ಬಂದಳು. ಸಿಲಿಂಡರಿನ ಆಕ್ಸಿಜನ್ ಲೆವೆಲ್ ವೇಗವಾಗಿ ಇಳಿದು ಹೋಗುತ್ತಿರುವುದರಿಂದ ತೀವ್ರವಾದ ಗೊಂದಲಕ್ಕೆ ಒಳಗಾಗಿದ್ದಳು ಮಾನಸ. ನಮ್ಮವರ ಪರಿಸ್ಥಿತಿ ವಿಷಮಿಸ್ತಿದೆ. ವೆಂಟಿಲೇಟರ್ನಲ್ಲಿ ಜೀವನ್ಮರಣದ ನಡುವೆ ಹೋರಾಡ್ತಿದ್ದಾರೆ. ಸಿಲಿಂಡರಿನ ಆಕ್ಸಿಜನ್ ಲೆವೆಲ್ ಕಡಿಮೆಯಾಗಿದೆ. ನಿಮ್ಮ ಕಾಲು ಹಿಡ್ಕೊಳ್ತೀನಿ, ದಯಮಾಡಿ ನಮಗೆ ಆಂಬ್ಯುಲೆನ್ಸನ್ನು ಬಿಡಿ ಎಂದು ಅಳಲು ಶುರು ಮಾಡಿದಳು. ಆಗೋದಿಲ್ಲ, ಇಲ್ಲಿ ಇರುವವರೆಲ್ಲರನ್ನೂ ಕೇಸು ಅಂಥದ್ದೇ. ಇಲ್ಲಿ ನಿಂತು ಸುಮ್ಮನೆ ಸಮಯ ವ್ಯರ್ಥ ಮಾಡಿಕೊಳ್ಳಬೇಡಿ. ನಿಮ್ಮ ಪ್ರಾಂತ್ಯಗಳಲ್ಲಿರೋ ಆಸ್ಪತ್ರೆಗಳಿಗೆ ಕರೆದುಕೊಂಡು ಹೋಗಿ ಸೇರಿಸಿ ಎಂದು ಪೊಲೀಸ್ ಅಧಿಕಾರಿ ನಿಧಾನವಾಗಿ ಹೇಳಿದ. ನಮ್ಮೂರಿನ ಆಸ್ಪತ್ರೆಯವರೇ ನಿಮ್ಮವರು ಬದುಕಬೇಕು ಅಂದರೆ ಹೈದರಾಬಾದಿಗೆ ಕರೆದುಕೊಂಡು ಹೋಗಿ ಅಂತ ಕಳಿಸಿದ್ರು. ರಾಜಮಂಡ್ರಿಯಿಂದ ಬಂದಿದ್ದೀವಿ. ತಡವಾದರೆ ನನ್ನ ಗಂಡನ ಪ್ರಾಣ ದಕ್ಕೋದಿಲ್ಲ. ನಾನು, ನನ್ನ ಮಕ್ಕಳು ಅನಾಥರಾಗಿ ಬಿಡ್ತೀವಿ. ನಿಮ್ಮ ಒಡ ಹುಟ್ಟಿದವಳು ಅಂದ್ಕೊಳ್ಳಿ ಸರ್, ನನ್ನ ಕುಂಕುಮ ಉಳಿಸಿಕೊಡಿ, ದೀನಲಾಗಿ ಬೇಡಿಕೊಂಡಳು ಮಾನಸ. ನಿಮ್ಮ ಗೋಳೇ ಗೋಳು ನಿಮ್ಮದು. ಸ್ವಲ್ಪ ನಮ್ಮ ಮಾತನ್ನು ಕೇಳಿಸಿಕೊಳ್ಳಿ. ನಗರದ ಯಾವ ಆಸ್ಪತ್ರೆಯಲ್ಲೂ ಹಾಸಿಗೆ ಖಾಲಿ ಇಲ್ಲ. ಹೋಗಿ ಆಸ್ಪತ್ರೆಯ ಸುತ್ತೋದು ಬಿಟ್ಟು ನೀವೇನು ಮಾಡ್ತೀರಿ? ಮತ್ತೊಬ್ಬ ಅಧಿಕಾರಿ ವಿರುದ್ಧ ಧ್ವನಿಯಲ್ಲಿ ಹೇಳಿದ. ಅಲ್ಲಿ ಬೆಡ್ಡುಗಳಿದ್ದರೆ ಒಳಗಿರುವ ರೋಗಿಗಳು ಏನು ಮಾಡ್ತಿದ್ದಾರೆ? ಮತ್ತೊಬ್ಬ ಗುಂಪಿನಿಂದ ಕಿರುಚಿದ್ದ. ಬೆಡ್ಡುಗಳು ಸಿಗದೆ ಹೋದರೆ ನಮ್ಮ ಪಾಡೇನೋ ನಾವು ಮಾಡ್ತೀವಿ. ನಮ್ಮವರ ಪ್ರಾಣಗಳ ಜವಾಬ್ದಾರಿ ನಮ್ಮದೇ. ದಯಮಾಡಿ ನಮ್ಮನ್ನು ಹೋಗೋದಕ್ಕೆ ಬಿಡಿ. ಇಲ್ಲ ಅಂದರೆ ಈ ರಸ್ತೆಯಲ್ಲಿ ಅನೇಕರು ಪ್ರಾಣ ಕಳೆದುಕೊಳ್ತಾರೆ. ಗದ್ದದ ಸ್ವರದಲ್ಲಿ ಕೇಳಿದರೆ ಇನ್ನೂ ಯಾರು? ಅಷ್ಟರಲ್ಲಿ ಗುಂಪಿನಲ್ಲಿ ಯಾರೋ ಗೊಳೋ ಎಂದು ಅಳುವುದು ಕೇಳಿಬಂತು. ಏನಾಯಿತು ಅಂತ ಎಲ್ಲರೂ ವಿಚಾರಿಸತೊಡಗಿದರು. ಆಂಬ್ಯುಲೆನ್ಸ್ನಲ್ಲಿದ್ದ ಒಬ್ಬ ರೋಗಿ ಸತ್ತನಂತೆ ಅಂತ ಕಡೆಯವರದೇ ಈ ರೋದನದ ಧ್ವನಿ. ಆ ಮಾತು ಕೇಳಿ ಅಲ್ಲಿದ್ದವರೆಲ್ಲ ತಳಮಳಕ್ಕೆ ಒಳಗಾದರು. ಕೆಲವರಂತೂ ಓ ಎಂದು ಅಳತೊಡಗಿದರು. ಕೋಪೋದ್ರಿಕ್ತರಾದ ಜನ ಕೂಗಿದರು, ಕಿರುಚಿದರು. ಕೆಲವರಂತೂ ಕಲ್ಲು ಬೀರತೊಡಗಿದರು. ಪೊಲೀಸರ ವಿರುದ್ಧ ಘೋಷಣೆಗಳನ್ನೂ ಕೂಗತೊಡಗಿದರು. ಪೊಲೀಸರು ಸುಮ್ಮನೆ ಕುಳಿತಿರಲಿಲ್ಲ. ರಾಜಕೀಯ ಧುರೀಣರೊಡನೆ ಮಾತನಾಡುತ್ತಲೇ ಇದ್ದರು. ಆ ಪ್ರಾಂತ್ಯದ ರಾಜಕೀಯ ನಾಯಕರು ಬಂದು ಪೊಲೀಸರೊಡನೆ ಮಾತುಕತೆ ನಡೆಸಿದರು. ಆದರೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಅಲ್ಲಿದ್ದವರೆಲ್ಲ ಒಟ್ಟಾಗಿ ಧರಣಿ ಪ್ರಾರಂಭಿಸಿದರು. ನಿಮ್ಮ ಪ್ರಾಂತ್ಯಗಳಿಗೆ ಹೋಗಿ ನೀವು ಧರಣಿಯನ್ನಾದರೂ ಮಾಡಿ, ಇಲ್ಲ ಉಪವಾಸ ಸತ್ಯಾಗ್ರಹವನ್ನಾದರೂ ಮಾಡಿ. ಮೊದಲು ಇಲ್ಲಿಂದ ಹೊರಡಿ ಎಂದು ಲಾಠಿ ಹಿಡಿದ ಪೊಲೀಸರು ಗುಂಪನ್ನು ಚದುರಿಸತೊಡಗಿದರು. ಹೈದರಾಬಾದಿಗೆ ಹೋಗದಂತೆ ತಡೆಯಲು ನೀವು ಯಾರು? ಆಕ್ರೋಶದಿಂದ ನುಡಿದರು ಯಾರು. ನಾವು ಪಾಕಿಸ್ತಾನದವರು. ಇದು ಇಂಡಿಯಾ ಬಾರ್ಡರ್ ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ ಕೈ ಎಂದು ಕಿರುಚಿದನೊಬ್ಬ ಯುವಕ. ನಮ್ಮದು ಹೈದರಾಬಾದೇ. ಇಲ್ಲಿ ನೋಡಯ್ಯ, ಇದು ನಮ್ಮ ತಂದೆಯವರ ಆಧಾರ್ ಕಾರ್ಡ್. ಮಗಳನ್ನು ನೋಡುವುದಕ್ಕೆ ಅಂತ ಆಂಧ್ರಗೆ ಬಂದು ಅಸ್ವಸ್ಥರಾದರು. ನಮ್ಮ ಆಂಬ್ಯುಲೆನ್ಸ್ ಹೋಗೋದಕ್ಕೆ ಬಿಡಿ ಪ್ರಾರ್ಥಿಸಿಕೊಂಡ ಒಬ್ಬ ಯುವಕ. ಸಾಧ್ಯವಿಲ್ಲ, ಇಲ್ಲ ಅಂದರೆ ಇಲ್ಲ, ಎಲ್ಲರಿಗೂ ಒಂದೇ ರೂಲ್ಸ್, ಮುಖ ಗಂಟಿಕ್ಕಿಕೊಂಡು ಹೇಳಿದ ಅಧಿಕಾರಿ. ಇದನ್ನೆಲ್ಲ ನೋಡುತ್ತಿದ್ದ ಮಾನಸನಿಗೆ ತಲೆ ಸುತ್ತಿದಂತಾಗಿ ಆತಂಕ ತಡೆಯಲಾರದೆ ನಿಂತಲ್ಲೇ ಕುಸಿದು ಬಿದ್ದಳು. ಯಾರ ಬಳಿಯೋ ಇದ್ದ ನೀರಿನ ಬಾಟಲಿಯನ್ನು ಕೇಳಿ ಪಡೆದುಕೊಂಡ ಪ್ರಭಾಕರ ಅತ್ತಿಗೆಯ ಮುಖದ ಮೇಲೆ ನೀರು ಸಿಂಪಡಿಸಿ ಸಮಾಧಾನಪಡಿಸಿದ. ಇಲ್ಲಿ ನೋಡಿ ಹೈಕೋರ್ಟ್ ಆದೇಶ, ನಮ್ಮ ಲಾಯರ್ ಅದರ ಕಾಪಿ ಕಳಿಸಿದ್ದಾನೆ. ಅತ್ಯವಸರವಾದ ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸ್ನಲ್ಲಿ ಬಂದಿರೋ ರೋಗಿಗಳು ನಗರ ಪ್ರವೇಶಿಸುವುದಕ್ಕೆ ಯಾವುದೇ ಅಧಿಕಾರ ಪಾತ್ರವಾಗಲಿ ಪಾಸ್ ಆಗಲಿ ಅಗತ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ.
ಇದರ ಮಧ್ಯೆ ನಿಮ್ಮದೇನು ತಕರಾರು ಎನ್ನುತ್ತಾ ಫೋನಿನೊಂದಿಗೆ ಕೂಗುತ್ತಾ ಅಧಿಕಾರಿಗಳ ಮುಂದೆ ಹೋಗಿ ನಿಂತ ಪ್ರಭಾಕರ. ಆದೇಶ ಪತ್ರವನ್ನು ನೋಡಿದ ಪೊಲೀಸ್ ಅಧಿಕಾರಿಗಳು ತಮ್ಮಲ್ಲಿ ಚರ್ಚಿಸಿಕೊಂಡು ಉನ್ನತ ಅಧಿಕಾರಿಗಳ ಗಮನಕ್ಕೆ ತಂದರು. ಇದರಲ್ಲೇ 1/4 ಗಂಟೆ ಉರುಳಿತು. ಒಬ್ಬ ಪೊಲೀಸ್ ಅಧಿಕಾರಿ ಮುಂದೆ ಬಂದು ಹೇಳಿದ, ಅತ್ಯವಸರ ಚಿಕಿತ್ಸೆಗಾಗಿ ಬಂದಿರುವ ರೋಗಿಗಳು ಮೊದಲು ಆಸ್ಪತ್ರೆಯಲ್ಲಿ ಬೆಡ್ ಕಾಯ್ದಿರಿಸಿಕೊಳ್ಳಬೇಕು. ಬೆಡ್ ಕನ್ಫರ್ಮ್ ಆಗಿರೋದನ್ನು ಕಂಟ್ರೋಲ್ ರೂಮ್ನಿಂದ ದೃಢೀಕರಣ ಪತ್ರ ಹೊಂದಿರಬೇಕು. ಆ ಪತ್ರ ಇದ್ದವರನ್ನು ಮಾತ್ರ ನಗರ ಪ್ರದೇಶಕ್ಕೆ ಅನುಮತಿ ಸಿಗುತ್ತದೆ. ಹೊಸ ತಿರುವು ಪಡೆದುಕೊಂಡ ಸಮಸ್ಯೆಯನ್ನು ಕಂಡು ಜನರ ತಲೆ ತಿರುಗಿದಂತಾಯಿತು. ಒಂದಿಷ್ಟು ಈ ಜನಕ್ಕೆ ಮಾನವತ್ವ ಅನ್ನೋದೇ ಇಲ್ಲ. ಇವರು ಅನುಮತಿ ಕೊಡೋದರಲ್ಲಿ ಎಷ್ಟು ಪ್ರಾಣಗಳು ಹೊರಟು ಹೋಗ್ತವೋ ಏನೋ ಎನ್ನುತ್ತಾ ಜೋರಾಗಿ ಕೆಲವರು ಅತ್ತು ಬಿಟ್ಟರು. ನಿನ್ನ ಸ್ನೇಹಿತರ ಹತ್ತಿರ ಮಾತಾಡು ಪ್ರಭಾಕರ, ಹೇಗಾದರೂ ಮಾಡಿ ಒಂದು ಲೆಟರ್ ತರಿಸು. ಪ್ರಭಾಕರನ ಕೈ ಹಿಡಿದು ಅತ್ತು ಬಿಟ್ಟಳು ಮಾನಸ. ಪ್ರಭಾಕರ ತನ್ನ ಮಿತ್ರರೆಲ್ಲರಿಗೂ ಫೋನಾಯಿಸಿ ತಮಗೆ ಸಹಾಯ ಮಾಡುವಂತೆ ಕೇಳಿಕೊಂಡ. ಯಾರೊಬ್ಬರೂ ತನಗೆ ಸಹಾಯ ಮಾಡದೇ ಇರುತ್ತಾರಾ ಎನ್ನುವ ಆಸೆ ಅವನದು. ಪ್ರಪಂಚ ಇನ್ನೂ ಹಾಳಾಗಿಲ್ಲ ಅತ್ತಿಗೆ, ಯಾರೋ ಒಬ್ಬರು ಸಹಾಯ ಮಾಡಿಯೇ ಮಾಡ್ತಾರೆ. ನೀನು ಧೈರ್ಯವಾಗಿರು ಎಂದ ಪ್ರಭಾಕರ. ನೋಡುತ್ತಿದ್ದಂತೆ ಮತ್ತೆರಡು ಗಂಟೆಗಳು ಉರುಳಿ ಹೋದವು. ಪ್ರಭಾಕರನ ಪಕ್ಕದಲ್ಲಿ ನಿಂತಿದ್ದ ಮಾನಸಳಿಗೆ ಆಕ್ಸಿಜನ್ ವಿಷಯ ನೆನಪಾಗಿ ಆ್ಯಂಬುಲೆನ್ಸ್ ಹತ್ತಿರಕ್ಕೆ ಓಡಿದಳು. ನಾಗೇಂದ್ರ ಉಸಿರಾಡಲು ಕಷ್ಟಪಡುತ್ತಿದ್ದ. ಮಾನಸಳನ್ನು ನೋಡುತ್ತಿದ್ದಂತೆಯೇ ನಾಗೇಂದ್ರನನ್ನು ಉಪಚರಿಸುತ್ತಾ ಆತಂಕಕ್ಕೊಳಗಾಗಿದ್ದ ಅಟೆಂಡರ್ ಎಲ್ಲಾದರೂ ಆಕ್ಸಿಜನ್ ಸಿಗುತ್ತೇನೋ ವಿಚಾರಿಸಿ, ಇಲ್ಲದಿದ್ದರೆ ಕಷ್ಟ ಎಂದ. ಅವನ ಮಾತು ಕೇಳುತ್ತಿದ್ದಂತೆಯೇ ನೆತ್ತಿಯ ಮೇಲೆ ಸಿಡಿಲು ಬಡಿದಂತಾಯಿತು ಮಾನಸಳಿಗೆ. ಜೋರಾಗಿ ಅಳುವಂತಾಯಿತು. ಆದರೂ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾ ಅಲ್ಲಿ ನಿಂತಿದ್ದ ಆ್ಯಂಬುಲೆನ್ಸ್ಗಳ ಹತ್ತಿರ ಹೋಗಿ, ದಯವಿಟ್ಟು ಸ್ಪೇರ್ ಸಿಲಿಂಡರ್ ಇದ್ದರೆ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ, ನನ್ನ ಗಂಡನನ್ನು ಉಳಿಸಿಕೊಡಿ ಬೇಡತೊಡಗಿದಳು. ಎಲ್ಲರೂ ನಿಸ್ಸಹಾಯಕರಾಗಿ ಅವಳನ್ನು ನೋಡಿದರು. ಒಂದು ಆ್ಯಂಬುಲೆನ್ಸ್ನಲ್ಲಿದ್ದ ಮುಕುಂದರಾವ್ ಅವಳನ್ನು ನೋಡಿದರು. ಅವಳ ಗೋಳು ಕೇಳಿಸಿಕೊಂಡರು. ಥಟ್ಟನೆ ಎದ್ದು ಕುಳಿತರು. ಅವರಿಗೆ ಹಾರ್ಟ್ ಪ್ರಾಬ್ಲಮ್, ಸರ್ಜರಿ ಚಿಕಿತ್ಸೆಗಾಗಿ ಅವರನ್ನು ಹೈದರಾಬಾದ್ಗೆ ಕರೆ ತರುತ್ತಿದ್ದರು. ನನ್ನ ಆಕ್ಸಿಜನ್ ಸಿಲಿಂಡರ್ ಆ ಹೆಣ್ಣು ಮಗಳಿಗೆ ಕೊಡಿ ಎಂದರು. ನಿಮಗೇನಾದರೂ ಹುಚ್ಚ ಅಪ್ಪ? ಸಿಲಿಂಡರ್ ಸಪೋರ್ಟ್ ಇಲ್ಲದೆ ಹೋದರೆ ನಿಮ್ಮ ಕಂಡೀಷನ್ ಏನಾಗುತ್ತೆ ಎಂದು ಮಕ್ಕಳು ಕೇಳಿದರು. ಅದಕ್ಕೆ ಅವರು, ಏನಾಗುತ್ತೆ ಹೆಚ್ಚೆಂದರೆ ಸಾಯಬಹುದು ಅಷ್ಟೇ. ಇವತ್ತಲ್ಲ ನಾಳೆ ಆಪರೇಷನ್ ಟೇಬಲ್ ಮೇಲೆಯೇ ಸಾಯಬಹುದು. ಇಲ್ಲ, ಇನ್ನೊಂದು 3-4 ವರ್ಷಗಳಲ್ಲಿ ಸಾಯ್ತೀನಿ. ನನ್ನ ಅಂತ್ಯ ಹತ್ತಿರಕ್ಕೆ ಬಂದ್ಬಿಟ್ಟಿದೆ. ಆದರೆ ಪಾಪ ಆತ ಮಧ್ಯವಯಸ್ಕ, ಎಷ್ಟೋ ಭವಿಷ್ಯತ್ತು ಇರೋನು. ನನಗಿಂತಲೂ ಅವನಿಗೆ ಹೆಚ್ಚು ಅವಶ್ಯವಿದೆ, ಹೆಚ್ಚು ಉಪಯುಕ್ತ ಕೂಡ. ಮುಕುಂದರಾವ್ ಅವರು ಹುಚ್ಚು ಹಠಕ್ಕೆ ಮಕ್ಕಳು ತಲೆಬಾಗಿ ಒಪ್ಪಲೇಬೇಕಾಯಿತು. ಮಾನಸ ಅವರ ಕಾಲಿಗೆ ನಮಸ್ಕರಿಸಿದಳು. ಧೈರ್ಯವಾಗಿರು, ನಿನ್ನ ಗಂಡನಿಗೆ ಏನೂ ಆಗೋದಿಲ್ಲ. ಮೊದಲು ಸಿಲಿಂಡರ್ ತಗೊಂಡು ಹೋಗಿ ಜೋಡಿಸು ಎಂದರು ಆತ. ಪ್ರಭಾಕರ ಅದನ್ನು ತೆಗೆದುಕೊಂಡು ಹೋಗಿ ಅಟೆಂಡರ್ಗೆ ಕೊಟ್ಟ. ನಾಗೇಂದ್ರ ನಿಧಾನವಾಗಿ ಉಸಿರೆಳೆದುಕೊಳ್ಳತೊಡಗಿದ್ದ. ದಮ್ಮಯ್ಯ, ಅಮ್ಮಯ್ಯ, ಇನ್ನೊಂದು ಗಂಡಾಂತರ ಕಳಿತು. ಪಲ್ಸ್ ರೇಟ್ ಕಡಿಮೆಯಾಗ್ತಿದೆ. ಎಷ್ಟು ಬೇಗ ಆಸ್ಪತ್ರೆಗೆ ಹೋದರೆ ಅಷ್ಟು ಒಳ್ಳೆಯದು, ಅಟೆಂಡರ್ ಆತಂಕದಿಂದ ಹೇಳಿದ್ದ. ಮತ್ತೊಬ್ಬ ರೋಗಿ ಆ್ಯಂಬುಲೆನ್ಸ್ನಲ್ಲಿ ಸತ್ತ ಸುದ್ದಿ ಹರಡಿತು. ಅವರ ಬಂಧುಗಳು ಬಾಯಿ ಬಡಿದುಕೊಂಡು ಪೊಲೀಸರಿಗೆ ಶಾಪ ಹಾಕುತ್ತಾ ಅಳತೊಡಗಿದರು. ಆತಂಕವನ್ನು ತಡೆಯಲಾರದೆ ಮಾನಸ ಮತ್ತೆ ಚೆಕ್ಪೋಸ್ಟ್ ಹತ್ತಿರ ಓಡಿದಳು. ತನ್ನ ಪತಿಯ ವಿಷಮ ಸ್ಥಿತಿಯನ್ನು ವಿವರಿಸುತ್ತಾ ಬೇಡಿಕೊಂಡಳು. ಯಾರೊಬ್ಬರೂ ಸ್ಪಂದಿಸದಿದ್ದರೂ ಅವಳು ಸೆರಗೊಡ್ಡಿ ಬೇಡುವುದನ್ನು ಮಾತ್ರ ಬಿಡಲಿಲ್ಲ. ಪ್ರಭಾಕರ ಇತ್ತ ತನ್ನ ಪ್ರಯತ್ನವನ್ನು ಮುಂದುವರೆಸಿದ್ದ. ಸ್ನೇಹಿತರು, ಬಂಧುಗಳ ಹಿಂದೆ ಬಿದ್ದಿದ್ದ. ಎಲ್ಲೂ ಕೋವಿಡ್ ಬೆಡ್ಡು ಸಿಗಲಿಲ್ಲ. ಒಂದು ಆಸ್ಪತ್ರೆಯವರು ಮಾತ್ರ ಕೂಡಲೇ 3 ಲಕ್ಷ ಕಟ್ಟಿದರೆ ಮಾತ್ರ ಬೆಡ್ ಕಾಯ್ದಿರಿಸುವುದಾಗಿ ಹೇಳಿದರು. ಆದರೆ ಆ ಬೆಡ್ಡಿಗೆ ಆಕ್ಸಿಜನ್ ಸೌಕರ್ಯ ಇಲ್ಲವಂತೆ. ಅದನ್ನು ನೀವೇ ವ್ಯವಸ್ಥೆ ಮಾಡಿಕೊಳ್ಳಬೇಕು ಅಂತಿದ್ದಾರೆ ಅನ್ನೋ ವಿಷಯ ತಿಳಿಯಿತು. ಒಂದು ರೀತಿಯ ಇಕ್ಕಟ್ಟಿಗೆ ಸಿಕ್ಕಿದ ಪ್ರಭಾಕರ. ಏನೂ ಮಾಡಲು ಅವನಿಗೆ ತೋಚುತ್ತಿಲ್ಲ. ಆದರೂ ಒಂದು ನಿರ್ಧಾರಕ್ಕೆ ಬಂದ. ಮೊದಲು ಇಲ್ಲಿಂದ ಹೇಗಾದರೂ ಹೊರಬೀಳಬೇಕು. ಆಸ್ಪತ್ರೆಯ ದೃಢೀಕರಣ ಪತ್ರವಿಲ್ಲದೆ ಇಲ್ಲಿಂದ ಹೋಗಲಾಗುವುದಿಲ್ಲ. ತಡ ಮಾಡಿದರೆ ಅಣ್ಣನ ಪ್ರಾಣ ಹೋಗುತ್ತದೆ. ನೀವೇ ಏನಾದರೂ ಮಾಡಿ, ನಮ್ಮವರಿಗೆ ನೇರವಾಗಿ ನಿಮಗೆ ಹಣವನ್ನು ಕಳಿಸೋದಕ್ಕೆ ಫೋನ್ ಮಾಡಿ ಹೇಳ್ತೀನಿ. ಟರ್ಮ್ಸ್ ಕಂಡೀಷನ್ಸ್ ಏನಾದರೂ ಇರಲಿ. ಆಸ್ಪತ್ರೆ ದೃಢೀಕರಣ ಪತ್ರ ತಗೊಂಡು ಕಳಿಸಿ, ಅರ್ಜೆಂಟ್ ಎನ್ನುತ್ತಾ ಅದ್ದು ಬಿಟ್ಟ.
ಬೇಡ ಪ್ರಭಾಕರ, ನಾವಿಲ್ಲೇನೋ ಮಾಡ್ತೀವಿ ಎನ್ನುತ್ತಾ ಅವನ ಸ್ನೇಹಿತ ಫೋನ್ ಕಟ್ ಮಾಡಿದ್ದ. ಮಾನಸಾಳ ಪ್ರಾರ್ಥನೆಗೆ ಪೊಲೀಸರ ಹೃದಯ ಕರಗಲಿಲ್ಲ. ಆದರೆ ಅಲ್ಲೊಬ್ಬ ಹಿರಿಯ ಹೆಂಗಸಿನ ಮನ ಕರಗಿತು. ಅವರ ಮಗಳಿಗೆ 4 ಗಂಟೆಗಳಿಂದ ಹೆರಿಗೆ ನೋವು ಕಾಣಿಸಿಕೊಳ್ತಿದೆ, ಹೊಟ್ಟೆಯಲ್ಲಿ ಮಗು ಅಡ್ಡ ತಿರುಗಿದೆ ಅಂತ ಹೈದರಾಬಾದ್ಗೆ ಕರೆದುಕೊಂಡು ಹೊರಟಿದ್ರು. ಟ್ರಾಫಿಕ್ ಜಾಮ್ನಲ್ಲಿ ವಾಹನ ಸಿಕ್ಕಿ ಹಾಕಿಕೊಂಡು ಬಿಟ್ಟಿತ್ತು. ಪೊಲೀಸರ ಅನುಮತಿಗಾಗಿ ಕಾಯ್ತಿದ್ರು. ಆಕೆ ಮಾನಸಳಿಗೆ ಕೈಯಿಂದಲೇ ಸಂಜ್ಞೆ ಮಾಡಿ ಭರವಸೆ ಕೊಟ್ಟು ಹೈದರಾಬಾದಿನಲ್ಲಿರುವ ಅಳಿಯನಿಗೆ ಫೋನ್ ಮಾಡಿ ಮಾತನಾಡಿದರು. ಮಗಳಿಗಾಗಿ ಕಾಯ್ದಿರಿಸ ಬೆಡ್ಡನ್ನು ಕೋವಿಡ್ ಬೆಡ್ಡಾಗಿ ಪರಿವರ್ತಿಸಿ ಮಾನಸಳ ಗಂಡನಿಗೆ ಕೊಡಿಸಲು ಒತ್ತಾಯಿಸಿದರು. ಅತ್ತಲಿಂದ ಕೇಳುತ್ತಿದ್ದವನು ಗಾಬರಿಯಾದಂತಿತ್ತು. ಹೆದರಬೇಡ, ನಿನ್ನ ಹೆಂಡತಿಗೇನೂ ಭಯವಿಲ್ಲ. ಈಗಾಗಲೇ ತಡವಾಗಿದೆ. ಅಲ್ಲಿಗೆ ಬರುವುದಕ್ಕೆ ಮುಂಚೆ ಹೆರಿಗೆಯಾಗಿಬಿಡುತ್ತದೆ. ಎಲ್ಲಕ್ಕೂ ಭಗವಂತ ಇದ್ದಾನೆ. ನೀನು ಮಾಡುವ ಸಹಾಯದ ಪುಣ್ಯವೇ ನಿನ್ನ ಹೆಂಡತಿಯನ್ನು ಶ್ರೀರಾಮ ರಕ್ಷೆಯಾಗುತ್ತದೆ. ಪಾಪ ಆ ಯುವತಿ 30 ವರ್ಷದವಳು, ಇನ್ನೂ ಚಿಕ್ಕವಳು. ಚಿಕ್ಕ ಮಕ್ಕಳು ಬೇರೆ. ಅವಳ ಗಂಡನಿಗೇನಾದರೂ ಆದರೆ ಈ ಎಲ್ಲರೂ ಬೀದಿಗೆ ಬೀಳ್ತಾರೆ. ಆಕೆಯ ಅಳಿಯ ಮತ್ತೆ ಚರ್ಚೆ ಮಾಡಲ್ದೆ ಕೂಡಲೇ ಆಸ್ಪತ್ರೆಯ ಅಂಗೀಕಾರ ಪತ್ರವನ್ನು ಮೇಲ್ನಲ್ಲಿ ಕಳಿಸಿಕೊಟ್ಟ. ಅದನ್ನು ತೋರಿಸುತ್ತಿದ್ದಂತೆ ನಾಗೇಂದ್ರ ಇದ್ದ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಟ್ಟರು ಪೊಲೀಸ್ನವರು. ಅದಕ್ಕೆ ಮಾನಸ, ನೀವು ಮನುಷ್ಯರಲ್ಲ ದೇವರು ಎನ್ನುತ್ತಾ ಹಿರಿಯರಿಗೆ ಸಜಲನೇತ್ರಳಾಗಿ ಕೈ ಜೋಡಿಸಿದಳು. ಆ ಹಿರಿಯಾಕೆ ತಮ್ಮ ಆಂಬ್ಯುಲೆನ್ಸ್ ಬಳಿಗೆ ಹೋಗುವಷ್ಟರಲ್ಲಿ ಅಲ್ಲಿದ್ದ ಮಹಿಳೆಯರೆಲ್ಲ ಸೇರಿ ಅವರ ಮಗಳಿಗೆ ವಾಹನದಲ್ಲೇ ಹೆರಿಗೆ ಮಾಡಿಸಿಬಿಟ್ಟಿದ್ದರು. ಮಗು ಅಳುವುದನ್ನು ಕೇಳಿಸಿಕೊಂಡ ಹಿರಿಯ ಹೆಂಗಸಿನ ಆನಂದಕ್ಕೆ ಪಾರವೇ ಇಲ್ಲ. ಕ್ಷೇಮವಾಗಿದ್ದ ತಾಯಿ ಮಗುವನ್ನು ಕಂಡ ಅವರ ಕಣ್ಣಿನಿಂದ ಆನಂದ ಬಾಷ್ಪಗಳು ಉದುರಿದವು. ಈ ಭೂಮಿಗೆ ಒಬ್ಬರು ಆಗಮಿಸುವುದನ್ನು, ಭೂಮಿಯಿಂದ ಒಬ್ಬರು ನಿರ್ಗಮಿಸುವುದನ್ನು ತಡೆಯಲು ನಾವು ಯಾರು ಅಂದುಕೊಂಡರು ಆಕೆ. ಲಾಕ್ಡೌನ್ ಹೆಸರಿನಲ್ಲಿ ರಸ್ತೆಗಳನ್ನು ಮುಚ್ಚಬಲ್ಲರು, ಆದರೆ ಮಾನವತೆಯ ಮಾರ್ಗವನ್ನು ಮುಚ್ಚುವ ಶಕ್ತಿ ಯಾರಿಗೂ ಇಲ್ಲ ಎಂದುಕೊಂಡು ಭಗವಂತನನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿಕೊಂಡು ಕೈ ಜೋಡಿಸಿದರಾಕೆ. ಇತ್ತ ಗಂಡನನ್ನು ಆಸ್ಪತ್ರೆಗೆ ಸೇರಿಸಿದರು ಮಾನಸ ಮತ್ತು ಪ್ರಭಾಕರ. ದೇವರ ದಯದಿಂದ 10 ದಿನಗಳ ಆಸ್ಪತ್ರೆ ಚಿಕಿತ್ಸೆ ನಂತರ ಹುಷಾರಾಗಿ ಮನೆಗೆ ಬಂದರು. ಮಾನಸ ಮತ್ತು ಕುಟುಂಬ ಪ್ರತಿದಿನ ಅವರಿಗೆ ಸಹಾಯ ಮಾಡಿದ ಎಲ್ಲರನ್ನೂ ನೆನೆಸಿಕೊಳ್ಳುತ್ತಾರೆ. ಅವರ ಕ್ಷೇಮಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಕೊರೋನಾದಲ್ಲಿ ಕುಟುಂಬಸ್ಥರನ್ನು ಕಳೆದುಕೊಂಡ ಎಲ್ಲರಿಗೂ ಈ ಕಥೆಯನ್ನು ಅರ್ಪಿಸಲಾಗಿದೆ. ಶುಭವಾಗಲಿ.